92ರಿಂದ ಇವಾಗಿನ ತನಕ ಕಾಂಗ್ರೆಸ್ ವಿರೋಧ ಮಾಡ್ಕೊಂಡು ಬಂದಿದೆ ಅಂತಂದ್ರೆ ಈ ವಿರೋಧನೂ ಕೂಡ ಮಹಿಳೆಯರಿಗೆ ಮೀಸಲಾತಿ ಸಿಗಬಾರದು ಅನ್ನೋ ಏಕೈಕ ಕಾರಣಕ್ಕೋಸ್ಕರ ವಿರೋಧ ಮಾಡಿರೋದು ಅನ್ನೋದು ಗೊತ್ತಾಗುತ್ತೆ. ಇನ್ನೊಂದು, ಮೋದಿ ಅವರು ಮಾಡಿಬಿಟ್ರೆ ಅವ್ರಿಗೆ ಹೆಸರು ಬರುತ್ತೆ ಅನ್ನೋ ಕಾರಣಕ್ಕೆ ವಿರೋಧ ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ. ಅದರಲ್ಲೂ ಬೆಂಗಳೂರಿನಲ್ಲಿ ನಾನು ನಿಮ್ಮೆಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಬೆಂಗಳೂರಿನ ಈ ಡಿಲಿಮಿಟೇಷನ್ GBA ಉದಾಹರಣೆಯನ್ನು ಕೊಟ್ಟೇ ನೀವು ಜನಕ್ಕೆ ಹೇಳಬೇಕು. ದೇಶದಲ್ಲಿ ಮಾತ್ರ ಜನಸಂಖ್ಯೆ ಜಾಸ್ತಿ ಆಯಿತು ಅಥವಾ ಇದು ಬೆಂಗಳೂರಲ್ಲಿ ಮಾತ್ರ ಜನಸಂಖ್ಯೆ ಜಾಸ್ತಿ ಆಗಿದೆ, ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿಲ್ವಾ? GBA ಮಾತ್ರ BBMP ಮಾತ್ರ ಆಡಳಿತ ನಡೆಸಕ್ಕೆ ಇವರಿಗೆ ಸಮಸ್ಯೆ ಆಗ್ತಾ ಇದೆ. ಅಲ್ಲಿ ಮಾತ್ರ ಅಧಿಕಾರ ವಿಕೇಂದ್ರೀಕರಣ ಬೇಕು, ಡಿಸೆಂಟ್ರಲೈಸೇಷನ್ ಬೇಕು, ಜಾಸ್ತಿ ಜನಪ್ರತಿನಿಧಿಗಳು ಬೇಕು. ಒಂದು ಕಾರ್ಪೊರೇಷನ್ ಸಾಲದು, 5 ಕಾರ್ಪೊರೇಷನ್ ಬೇಕು. ಆದರೆ ಪಾರ್ಲಿಮೆಂಟು ಮತ್ತೆ ಅಸೆಂಬ್ಲಿ ಮಾತ್ರ ಸೀಟ್ ಬೇಡವಾ? ಈ ಲಾಜಿಕ್ ಅನ್ನ ಜನಕ್ಕೆ ನಾವು ಕೇಳಬೇಕು. ಇದನ್ನ ನಾವು ಮನೆ ಮನೆಗೆ ತಲುಪಿಸ್ಬೇಕು. ಮಹಿಳೆಯರೆಲ್ಲರಿಗೂ ಕೂಡ ವಿಚಾರವನ್ನು ತಲುಪಿಸ್ಬೇಕು. ನಾನು 7 ವರ್ಷ ಸಂಸದನಾಗಿ ನಮ್ಮ ಮಹಿಳಾ ನಾಯಕರುಗಳು ಇಲ್ಲಿ ವೇದಿಕೆ ಮೇಲೆ ಕೂತಿರುವಂಥ ಪ್ರತಿಯೊಬ್ಬರದ್ದು ನಾನು ಕೆಲಸ, ನಮ್ಮ ಕಾರ್ಯಕರ್ತರ ಕೆಲಸ ನಾನು ಹತ್ತಿರದಿಂದ ನೋಡಿದ್ದೀನಿ. ನಾನು ಬಹಳ ಜವಾಬ್ದಾರಿಯಿಂದ ಇದನ್ನು ಹೇಳ್ತಾ ಇದ್ದೀನಿ. ನಮ್ಮ ಹೆಣ್ಣು ಮಕ್ಕಳಿಗೆ ಅವಕಾಶ ಮಾಡಿಕೊಟ್ಟು ಅವರಿಗೆ ಬೆನ್ತಟ್ಟಿ ಪ್ರೋತ್ಸಾಹ ಮಾಡಿ ಅವರಿಗೆ ಮುಂದೆ ಬನ್ನಿ ಅಂತ ಅವಕಾಶ ಮಾಡಿಕೊಟ್ರೆ ನಮಗಿಂತ 2ರಷ್ಟು ಸ್ಪೀಡ್ನಲ್ಲಿ ಕೆಲಸ ಮಾಡುವಂಥ ತಾಕತ್ತು, ಶಕ್ತಿ, ಯೋಗ್ಯತೆ ಅವರಿಗೆ. ಈ ಅವಕಾಶ ಅವ್ರು ಮಾಡಿಕೊಡ್ತಾ ಇಲ್ಲ ಅಷ್ಟೇ. ನಾನು ಎಷ್ಟೋ ಸತಿ ಅನ್ಕೊಂಡಿದ್ದೀನಿ, ನಮ್ಮ ಪಾರ್ಟಿ ಕೆಲಸಕ್ಕೆ ಬಂದಿರ್ತಾರೆ, ಹೋರಾಟಕ್ಕೆ ಹೆಣ್ಮಕ್ಳು ಬಂದಿರ್ತಾರೆ, 5-5 ಗಂಟೆ 6-6 ಗಂಟೆ ಪ್ರವಾಸಗಳು ಹೋಗ್ತೀವಿ. ನಾವು ಬೇಕಿದ್ದ ಕಡೆ ನಿಲ್ಸ್ಕೊಂಡು ಬೇಕಿದ್ದ ಕಡೆ ಹೋಟ್ಲು ಸಿಕ್ತು ಇಲ್ಲರೋ ಸಿಕ್ತು ಅಂತಂದ್ರೆ ಫ್ರೆಶ್ ಆಗ್ತಿರ್ತೀವಿ. ಹೆಣ್ಮಕ್ಳಿಗೆ ಇದನ್ನೆಲ್ಲ ಪ್ರಾಕ್ಟಿಕಲ್ ಸಮಸ್ಯೆಗಳು, ಇದನ್ನ ಎದುರಿಸ್ತಾರೆ ಅವರು. ಒಂದು ಹೋರಾಟಕ್ಕೆ ಬಂದಾಗ ನಾವೇನೋ ಬ್ಯಾರಿಕೇಡ್ ಹತ್ತುತ್ತೀವಿ, ಜಂಪ್ ಮಾಡ್ತೀವಿ, ಇನ್ನೇನೋ ಮಾಡ್ತಿರ್ತೀವಿ, ನೂಕು ನುಗ್ಗಾಟ, ಅದ್ರ ಮಧ್ಯದಲ್ಲೂ ಬಂದಿರ್ತಾರೋ. ಎಷ್ಟೋ ಸತಿ ನಮ್ಮ ಮೀಟಿಂಗ್ಗಳಲ್ಲಿ ನಾವೆಲ್ಲರೂ ಮೀಟಿಂಗ್ ಮುಗಿಸ್ಕೊಂಡು ಈಗ ರಾಮಮೂರ್ತಿ ಅವ್ರು ನಾವು ಮಾತಾಡ್ತಿದ್ವಿ, ಇದಾದ್ಮೇಲೆ 1 ನಿಮಿಷ ರಾಮಮೂರ್ತಿ ಅವರೇ ಏನು ಅಂತಂದ್ರು, ಸರ್ ಊಟ ಆಗಿಲ್ಲ, ಒಂದು ಇಡ್ಲಿ ತೀರಣ ಸರ್ ಇಲ್ಲೇ ಅಂತ ನಾನು ಅವ್ರಿಗೆ ಈಗ ತಮಾಷೆ ಮಾಡ್ತಾ ಇದ್ದೆ. ಆದರೆ ಇಲ್ಲಿ ಕೂತಿರುವಂಥ ಹೆಣ್ಮಕ್ಳು ನೀವು ಕೇಳಿ, ಅವ್ರು ಹೇಳ್ತಾರೆ ಮೀಟಿಂಗ್ ಮುಗಿಸ್ಕೊಂಡಿಲ್ಲ, ಮನೆಗೆ ಹೋಗ್ಬೇಕು, ಅಲ್ಲೂ ಅಡುಗೆ ಮಾಡ್ಕೊಡ್ಬೇಕು, ಮನೇಲಿ ಯಾರೋ ಕಾಯ್ತಾ ಇರ್ತಾರೆ. ಇದನ್ನ ಮ್ಯಾನೇಜ್ ಮಾಡಿ ಪಾರ್ಟಿ ಕೆಲಸ ಮಾಡ್ತಾ ಇರುವಂಥ ಹೆಣ್ಮಕ್ಳು ಇರ್ತಾರೆ. ಇನ್ನೊಂದು ಕೇಳ್ತಾ ಇದ್ದಾರೆ, ಈ 543ಲೇನೆ ಯಾಕೆ ಮಾಡ್ತಾ ಇಲ್ಲ ನೀವು? ಮಾಡ್ಬೋದಲ್ಲ 543ಗೆನೆ ಅಂತ. ಇದಕ್ಕೂ ನೀವು ಸ್ಪಷ್ಟ ಉತ್ತರ ಕೊಡ್ಬೇಕು ಅವರಿಗೆ. ಒಂದು, ಜನಸಂಖ್ಯೆ ಜಾಸ್ತಿ ಆಗಿದೆ, ಇಂಡಿಯಾ ಡಿಸರ್ವ್ಸ್ ಡಿಲಿಮಿಟೇಷನ್, ಇದು ಮೊದಲನೇ ಕಾರಣ. ಒಬ್ಬ ವೋಟರ್ ಪರ್ಸ್ಪೆಕ್ಟಿವ್ ಇಂದ ನೋಡಿ, 29 ಲಕ್ಷ ಜನ ವೋಟರ್ಸು, ನೀವು 5 ವರ್ಷ ಆಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ನಾವು ಎಷ್ಟು ಜನ ಮೀಟ್ ಮಾಡಿರ್ತೀವಿ ಸಂಸದರಾಗಿ ಅಥವಾ MLA ಆಗಿ? ಇವತ್ತು ಬೆಂಗಳೂರು ಸೌತ್ ಅಸೆಂಬ್ಲಿ ನಾನು ಹೇಳ್ತಿರೋದು, 6.5-7 ಲಕ್ಷ ಅಸೆಂಬ್ಲಿ ವೋಟರ್ಸ್ ಇದ್ದಾರೆ. MLA ಸಾಧ್ಯ ನಾವು ಅವೆಲ್ಲ ವೋಟರ್ಸ್ ಮೀಟ್ ಮಾಡಕ್ಕೆ? ಮೊದಲನೇ ಆರ್ಗ್ಯುಮೆಂಟು, ಜನಸಂಖ್ಯೆ ಜಾಸ್ತಿ ಆಗಿದೆ, ವೋಟರ್ ಡಿಸರ್ವ್ಸ್ ಬೆಟರ್ ರೆಪ್ರೆಸೆಂಟೇಟಿವ್ಸ್, ಅದಕ್ಕೋಸ್ಕರ ನಮಗೆ ಡಿಲಿಮಿಟೇಷನ್ ಬೇಕು, ಸೀಟ್ ಜಾಸ್ತಿ ಆಗಬೇಕು. ಎರಡನೇದು, ಈಗ ಇರೋಂಥ ಸೀಟಿಗೇನೆ ನೀವು ಮಾಡಿಬಿಟ್ರೆ ನಾಳೆ ಯಾರು ಇವಾಗಿರೋ MLA MP ಅವರು ಇವರು ಕೂತಿದಾರಲ್ಲ, ಅವರೇ ಬೆಹನ್ ಬೇಟಿ ಕೋಟ ಅಂತ ಅವ್ರದೇ ಮನೇಲಿ ಇರುವಂಥ ಹೆಣ್ಮಕ್ಳನ್ನ, ಅವ್ರದೇ ಹೆಂಗಸರನ್ನೋ ಅವ್ರದೇ ಮಗಳನ್ನೋ ಕರ್ಕೊಂಬಂದು ನಿಲ್ಲಿಸ್ತಾರೆ ವಾಪಸ್ಸು. ಇವತ್ತೇನು ನೀವು ಲಿಸ್ಟ್ ಆಗ್ತಾ ಬನ್ನಿ ದೇಶದ ಪಾರ್ಲಿಮೆಂಟಲ್ಲಿ ಇರುವಂಥ ಯಾರ್ಯಾರು ಮಹಿಳಾ ನಾಯಕಿಯರಿದ್ದಾರೆ ಅಂತ. ಕರುಣಾನಿಧಿ ಮಗಳು ಕಣಿಮೊಯಿ ಅವರು, ಶರದ್ ಪವಾರ್ ಮಗಳು ಸುಪ್ರಿಯಾ ಸುಳೆ ಅವರು, ನೀವು ಲಿಸ್ಟ್ ಹಾಕ್ತಾ ಬಂದ್ರೆ ಅವರೆಲ್ಲರೂ ಕೂಡ ಯಾರ್ದೋ ಇನ್ನೊಬ್ರು ನಾಯಕರ ಮಕ್ಕಳೇ ಅಲ್ಲಿರುವಂಥವ್ರು. ಸೀಟ್ ಜಾಸ್ತಿ ಮಾಡಿದ್ರೆ ಯಾರು ನಿಮ್ಮ ತರ ಸಾಮಾನ್ಯವಾಗಿ ಕುಟುಂಬದಿಂದ ಬಂದು ರಾಜಕೀಯದಲ್ಲಿ ದೇಶಕ್ಕೆ ನಾವೇನೋ ಮಾಡಬೇಕು ಅಂತ ಬಂದಿರುವಂತ ಮಹಿಳಾ ನಾಯಕರು ಯಾರಿದ್ದಾರೆ, ಇಲ್ಲಿ ಕೂತಿರುವಂತವ್ರು ಇದ್ದಾರೆ, ನಮ್ಮ ಸೌಮ್ಯ ರೀತಿ ಇರೋಂಥ ಕಾರ್ಯಕರ್ತರು ಇದ್ದಾರೆ, ಅವ್ರಿಗೆ ಅವಕಾಶ ಆಗುತ್ತೆ. ಅವ್ರಿಗೋಸ್ಕರ ನರೇಂದ್ರ ಮೋದಿ ಇವತ್ತು ಸೀಟ್ ಜಾಸ್ತಿ ಮಾಡಿ ಅಂತ ಇವತ್ತು ಆರ್ಗ್ಯೂ ಮಾಡ್ತಾ ಇರೋವಂಥದ್ದು. ಇದನ್ನ ನಾವು ಜನಕ್ಕೆ ಸ್ಪಷ್ಟವಾಗಿ ಎಕ್ಸ್ಪ್ಲೈನ್ ಮಾಡಬೇಕಾಗಿದೆ. ಯಾವತ್ತೇ ಮುಂದೆ ಡಿಲಿಮಿಟೇಷನ್ ಆದಾಗಲೂ ಕೂಡ ಸೀಟ್ ಜಾಸ್ತಿ ಆಗಬೇಕು. ಸಾಮಾನ್ಯ ಕುಟುಂಬದಿಂದ ಬಂದಿರುವಂಥ ಹೆಣ್ಮಕ್ಳು ಕೂಡ MLA MP ಗಳಾಗಬೇಕು, ಕಾರ್ಪೊರೇಟರ್ಗಳಾಗಬೇಕು. ಈ ದೇಶದ ನಿರ್ಮಾಣದ ಕೆಲಸದಲ್ಲಿ ಅವ್ರದ್ದು ಕೂಡ ಒಂದು ಅವಕಾಶ ಆಗಬೇಕು ಅನ್ನುವಂಥ ವಿಚಾರವನ್ನು ನಾವು ಜನಕ್ಕೆ ತಿಳಿಸಬೇಕಾಗಿದೆ. ನಿಮ್ಮ ಸಮಯ ಜಾಸ್ತಿ ತಗೊಂಡಿದ್ದೀನಿ, ಆದರೆ ಈ ವಿಚಾರಗಳು
ನಾವೆಲ್ಲರಿಗೂ ತಿಳಿಸೋದಕ್ಕೆ, ಯಾಕೆಂದ್ರೆ ಇಲ್ಲಿರುವಂಥವ್ರೆಲ್ಲರೂ ಹಿರಿಯ ನಾಯಕರಲ್ಲಿ ಇದ್ದೀರಿ ನೀವಿನ್ನು 50 ಜನಕ್ಕೆ ಹೋಗಿ ಎಕ್ಸ್ಪ್ಲೇನ್ ಮಾಡುವಂಥ ಜನ ಇಲ್ಲಿ ಕೂತಿದ್ದೀರಿ. ಬೆಂಗಳೂರಿನ ಮಹಿಳಾ ನಾಯಕರ ತಂಡ ಇದೆ, ನೀವಿನ್ನು 100 ಜನಕ್ಕೆ ಹೋಗಿ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ 10 ನಿಮಿಷ ಜಾಸ್ತಿ ಸಮಯ ತಗೊಂಡು ನಿಮಗೆ ಈ ವಿಚಾರಗಳನ್ನು ತಿಳಿಸಿದ್ದೀನಿ. ನಿಮ್ಮ ನೇತೃತ್ವದಲ್ಲಿ ಈ ಹೋರಾಟ ಮುಂದುವರಿಲಿ. ಈ ಮಹಿಳೆಯರಿಗೆ ಆರಕ್ಷಣೆಯನ್ನು ಕೊಟ್ಟು, ರಿಸರ್ವೇಷನ್ ಕೊಟ್ಟು ಇದನ್ನು ಮಾಡಿಸುವಂಥ ನಮ್ಮ ಪ್ರಯತ್ನ 100ಕ್ಕೆ 100 ಯಶಸ್ವಿ ಆಗತ್ತೆ. ಇವತ್ತು ತಡವಾಗಿರ್ಬೋದು, ಬಟ್ ಅದನ್ನು ನಾವು ಮಾಡ್ತೀವಿ. ಇದು ಭಾರತೀಯ ಜನತಾ ಪಾರ್ಟಿಯ ಒಂದು ಕಮಿಟ್ಮೆಂಟ್ ಅನ್ನೋದನ್ನ